ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಯಾವುದೇ ಕಾರ್ಯಕ್ರಮವನ್ನು ಭಾರತದಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು, ಆದರೆ ಕರ್ನಾಟಕದಲ್ಲಿ ಹುಟ್ಟಲು ತಪಸ್ಸು ಮಾಡಿರಬೇಕು. ಕನ್ನಡ ಕಲಿಯಿರಿ, ಕನ್ನಡ ಕಲಿಸಿರಿ, ಕನ್ನಡ ಬೆಳೆಸಿರಿ, ಕನ್ನಡ ಉಳಿಸಿರಿ. ಇಲ್ಲಿ ನೋಡು, ಮರದಲ್ಲಿ ಬಾವುಟ ಕೂಗುತ್ತಿದೆ. ಓ ಹೌದು, ಏಕೆ ಹರಡುತ್ತಿದೆ ಎಂದು ಗೊತ್ತಾ? ಓ ಗೊತ್ತು. ಈ ತಿಂಗಳು ನವೆಂಬರ್ ತಿಂಗಳು. ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಇಂದು ನಾವೆಲ್ಲರೂ ಕನ್ನಡಾಂಬೆಯ ಮಹೋತ್ಸವವನ್ನು ಆಚರಿಸಲು ನೆರೆದಿದ್ದೇವೆ. ಇಂದು ನಮ್ಮ ಕರುನಾಡಿನ ಸ್ಥಾಪನದ ದಿನ. ನಮ್ಮ ಕರುನಾಡನ್ನು ಸ್ಥಾಪಿಸಲು ಸಾವಿರಾರು ಕನ್ನಡಿಗರು ಬಲಿದಾನವನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣವನ್ನು ಚಳುವಳಿಯನ್ನು ಪ್ರಾರಂಭಿಸಿದರು. ಇದರ ಸಲುವಾಗಿ ಎಲ್ಲ ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಸ್ಥಾಪನೆಗೊಂಡಿತು. ತದನಂತರ 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಗಿತ್ತು. ತಮ್ಮೆಲ್ಲರಿಗೂ 69ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬನ್ನಿ, ಕನ್ನಡವನ್ನು ಉಳಿಸೋಣ, ಕನ್ನಡದ ಬಲವನ್ನು ಬೆಳೆಸೋಣ. ಮೊಳಗಲಿ ಕನ್ನಡದ ನಾದ, ಕನ್ನಡದ ಪದ ಎಂದು ಹೇಳುತ್ತಾ ಈ ಸುಂದರ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಪ್ರಾರ್ಥನೆ ಮಾಡುವುದು ವಾಡಿಕೆ. ಪ್ರಾರ್ಥನಾ ಗೀತೆ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಕರುಣಾಕರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಕರಣ ಪಾಲಿಸೋ ಗಣನಾಯಕ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ರಾಜ್ಯವನ್ನು ರೂಪಿಸಿದ ದಿನವನ್ನು ಕನ್ನಡಿಗರು ಕರ್ನಾಟಕ ರಾಜ್ಯ ರಚನೆಯ ದಿನವೆಂದು ಆಚರಿಸುತ್ತಾರೆ. ಮಾಡಲು ಬರುತ್ತಿದ್ದಾರೆ ನಮ್ಮ ಸ್ನೇಹಿತರು.